ಅದು ಗಡಿನಾಡ ಜಿಲ್ಲೆ. ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿರುವಂತಹ ಪ್ರದೇಶ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡ್ತೋ ನೋಡಿ, ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರೇ ಅಖಾಡಕ್ಕಿಳಿದಿದ್ರು. ಮುಂದೇನಾಯ್ತು ಆ ಕುರಿತ ಸ್ಟೋರಿ ನಿಮ್ಮ ಮುಂದೆ. ನೆತ್ತಿಯ ಮೇಲೆ ಬೆಂಕಿಯುಂಡೆಯಂತೆ ಬೀಳ್ತಾ ಇರುವ ಸೂರ್ಯಕಿರಣ. ನೀರು ಕುಡಿದು ದಾಹ ತೀರಿಸಿಕೊಳ್ಳೋಣ ಅಂತ ಬಿಂದಿಗೆ ತಡಕಾಡಿದ್ರೂ ಹನಿ ನೀರಿಲ್ಲ. ಜನ ಸೈಡಿಗಿರ್ಲಿ, ಜಾನುವಾರುಗಳಿಗೆ ನೀರುಣಿಸೋ ಕೆರೆ ಕಟ್ಟೆಗಳು ಖಾಲಿ. ಇದು ಒಂದಲ್ಲ ಎರಡಲ್ಲ, ಬೀದರ್ ಜಿಲ್ಲೆಯ 152 ಹಳ್ಳಿಗಳ ಸದ್ಯದ ಸ್ಥಿತಿ. ಹೌದು, ಇಷ್ಟು ವರ್ಷ ಬೇಸಿಗೆಯಲ್ಲಿ ಕಾಣಸಿಗ್ತಿದ್ದ ಜಲಕ್ಷಾಮ ಈ ಬಾರಿ ಬೇಸಿಗೆ ಕಾಲದ ಪೂರ್ವದಲ್ಲಿ ಆವರಿಸಿಕೊಂಡಿದೆ. ಜಾನುವಾರುಗಳಿಗೆ ಮೇವು ನೀರು ಹಾಕದೆ ರೈತರು ಕಸಾಯಿಖಾನೆಗೆ ಅಟ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ನೀರಿನ ಭೀಕರತೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಲು ಸಾಲಾಗಿ ವರದಿ ಮಾಡಿತ್ತು. ತಾಂಡದಲ್ಲಿ ಸುಮಾರು 300 ಮನೆಗಳವ, 3000 ಜನ ಪಾಪ್ಯುಲೇಷನ್ ಅದ. ಅದ್ರ ಟೋಟಲಿ ಕುಡಿಯೋ ನೀರಿಗಾಗಿ ಏನದು ಒಂದೇ ಒಂದು ಕೊಳವೆ ಬಾವಿ, ಅದು ಕೂಡ 1 ತಾಸು 2 ತಾಸು ನಡೀತದೆ ಅಂದ್ರೆ ಗ್ಯಾಪ್ ಹೊಡಿತದ. ಹೀಗಾಗಿ ರಾತ್ರಿ ಹಗಲು ಜನ ಏನಾದ್ರು ಕುಡಿಯೋ ನೀರಿಗಾಗಿ ಪರದಾಡಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೋಡ್ಬೋದು ನೀವು, ಒಂದೇ ಒಂದು ಕೊಳವೆ ಬಾವಿ, ಈ ಕೊಳವೆ ಬಾವಿ ಏನಾದ್ರು 1 ತಾಸು 2 ತಾಸು ನಡೀತು ಅಂದ್ರೆ ಗ್ಯಾಪ್ ಹೊಡಿತದ. ಹೀಗಾಗಿ ಸಾಕಷ್ಟೊಂದು ಜನರನ್ನ ಕುಡಿಯೋ ನೀರಿಗಾಗಿ ಕಷ್ಟಪಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಬಿಸಿಲು ರಾತ್ರಿ ಅಂಬದೇನದಂದ್ರೆ ನೀರಿಗಾಗಿ ಕಾಯೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಈಗ ಕೂಡ ಕರೆಂಟ್ ಹೋಗ್ಯದ. ಯಾವಾಗ ಕರೆಂಟ್ ಬರ್ತಾ, ಯಾವಾಗ ನೀರು ತೊಗೊಂಬರಿ, 1 ತಾಸಲ್ಲಿ 20 ಕೊಡ 30 ಕೊಡ ತುಂಬ್ಕೊಂಬರಿ ಅಂತ ಹೇಳಿ ಸಾಕಷ್ಟು ಜನ ಮಹಿಳೆಯರು, ತಾಯಂದಿರು, ಮಕ್ಕಳು ಏನಂದ್ರೆ ಕಾಯ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಬೆಂಬಿಡದ ವರದಿಗೆ ಬೀದರ್ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನಮ್ಮ ವರದಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮನ ತಟ್ಟಿದೆ. ಹೀಗಾಗಿ ಖುದ್ದು ಖಂಡ್ರೆ ಅವರೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೀರಿನ ಬವಣೆಯ ಬಗ್ಗೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದು, ಕುಡಿಯುವ ನೀರು ಹಾಗೂ ಜಾನುವಾರುಗಳ ಮೇವಿಗೆ ತೊಂದರೆ ಕೊಡಬಾರದು ಅಂತ ಸಚಿವರು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ದಿನದ 24 ಗಂಟೆಯೂ ಅಧಿಕಾರಿಗಳು ಜನರ ನೋವಿಗೆ ಸ್ಪಂದಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೇ ಕುಡಿಯುವ ನೀರಿನ ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸಲಿಕ್ಕೆ, ಆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಮುಂಜಾಗರೂಕತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳೆಲ್ಲರೂ ಭಾಳ ಸತರ್ಕವಾಗಿದ್ದಾರೆ. ಮತ್ತು ಎಲ್ಲೆಲ್ಲಿ ಕುಡಿ ನೀರಿನ ಸಮಸ್ಯೆ ಮುಂದೆ ಬರ್ತದೆ ಅನ್ನುವಂಥ ಒಂದು ಹಳ್ಳಿಗಳಿದ್ದಾವೆ, 152 ಹಳ್ಳಿಗಳಿದ್ದಾವೆ. ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇಲ್ಲದ ರೀತಿಯಲ್ಲಿ ಇವತ್ತು ಜಿಲ್ಲಾಡಳಿತದಲ್ಲಿ ಸುಮಾರು 15 ಕೋಟಿ ರೂಪಾಯಿ ಇದೆ. 4 ಕೋಟಿ ರೂಪಾಯಿ ತಾಲೂಕದಲ್ಲಿ ತಹಶೀಲ್ದಾರ್ಗಳ ಹತ್ರ ಇದೆ. 10 ಕೋಟಿ ರೂಪಾಯಿ DC ಅವ್ರ ಹತ್ರ ಇದೆ. ಹಣದ ಕೊರತೆ ಇಲ್ಲ. ಕುಡಿಯೋ ನೀರಿಗಾಗಲಿ ಮೇವಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ಸೂಚನೆಯನ್ನು ಸರ್ಕಾರದ ವತಿಯಿಂದ ನಾನು ಉಸ್ತುವಾರಿ ಮಂತ್ರಿಯಾಗಿ ಕೊಟ್ಟಿದ್ದೇನೆ. ನೀರು ಪೂರೈಕೆಗಾಗಿಯೇ ಪ್ರತಿ ತಾಲೂಕಿಗೆ 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದ್ದು, ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕರ್ ಮೂಲಕ ಆದರೂ ಸಹ ನಾವು ನೀರು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಸರ್ಕಾರ ಎಲ್ಲ ನಮಗೆ ಆದೇಶ ಕೊಟ್ಟಿರ್ತಾರೆ. ಯಾವುದೇ ಥರದ್ದು ಯಾವುದೇ ಗ್ರಾಮ ಇರಲಿ, ಯಾವುದೇ ತಾಂಡ ಇರಲಿ, ಎಲ್ಲ ವ್ಯವಸ್ಥೆ ಮಾಡಲು ನಮಗೆ ಸರ್ಕಾರ ಆದೇಶ ಕೊಟ್ಟಿದೆ. ಹಾಗೆ ನಮಗೆ ಯಾವುದೇ ಥರದ ದುಡ್ಡಿನ ಕೊರತೆ ಸಹ ಇಲ್ಲ. ಒಟ್ಟಾರೆ ಕರ್ನಾಟಕ ಜಲಕ್ಷಾಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇರುವ ನೀರು ಕಣ್ಣೀರು ಅಭಿಯಾನ ಸರ್ಕಾರ ಮತ್ತು ಬೀದರ್ ಜಿಲ್ಲಾಡಳಿತದ ಕಣ್ಣನ್ನ ತೆರೆಸಿದೆ. ಬೀದರ್ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರವೇ ಮುಕ್ತಿಯೂ ಸಿಗಲಿದೆ.